Namaste, welcome back to my channel, The Soul Voice of Meghana. Hope so everybody is doing well. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾವು ಲಾಸ್ಟ್ ಡೇ ಏನು ಅಂತಂದರೆ ಈ ಮಹಾದೇವ್ ತಾತನವರ ಮಠದಲ್ಲಿ ಸ್ಟೇ ಆಗಿದ್ವಿ ಅಂತ ಹೇಳಿದೆ. ಬೆಳಿಗ್ಗೆ ಎದ್ಬಿಟ್ಟು ನಾವು ನದಿ ಸ್ನಾನ ಮಾಡಿದ್ವಿ, ತ್ರಿವೇಣಿ ಸಂಗಮ. ಸೊ ಅಲ್ಲಿ ಕಾವೇರಿ, ಕಬಿನಿ ಮತ್ತು ಸ್ಫಟಿಕ ಈ ಒಂದು ನದಿಗಳೆಲ್ಲ ಸೇರ್ತವೆ. ಸೊ ತುಂಬ ಚೆನ್ನಾಗಿತ್ತು, ಒಂಥರ ವಿಚಿತ್ರವಾಗಿತ್ತು. ತುಂಬ ದಿನ ಆಗಿತ್ತು ನದಿ ಸ್ನಾನ ಮಾಡಿಬಿಟ್ಟು ಮೊಸಳೆ ಬರುತ್ತೆ ಅಂತ ಎಲ್ಲ ಎದುರಿಸ್ತಾ ಇದ್ರು. ಬಟ್ ಅದು ಸ್ನಾನ ಮಾಡಿ ನಂತರ ನಾವು ಮಠಕ್ಕೆ ಹೋಗಿ ಮಠದಲ್ಲಿ ಮಹಾದೇವ ತಾತನವರ ಒಂದು ಅದ್ಭುತವಾದಂತಹ ಅಭಿಷೇಕ ನಡೀತಾ ಇತ್ತು. ತುಂಬ ಬ್ಲೆಸ್ಡ್ ಫೀಲ್ ಆದೆ. ನೋಡಿ ಅಲ್ಲಿ ಪ್ರಸಾದನ ತಿನ್ನೋಕ್ಕೆ ಇದು ಗುಬ್ಬಿ ಬಂದು ಹೆಂಗೆ ಆರೋಗ್ತಾ ಇದೆ ಅಂತ. ಸೊ ಏನೋ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಅಂದರೆ ಅಲ್ಲಿ ಭದ್ರಕಾಳಿ, ವೀರಭದ್ರೇಶ್ವರ ದೇವಸ್ಥಾನ, ರೇಣುಕಾಚಾರ್ಯ ದೇವಸ್ಥಾನ, ಸೊ ಇದೆಲ್ಲ ಇದೆ. ಸೊ ಅಲ್ಲಿ ಅದನ್ನೆಲ್ಲ ದರ್ಶನ ಮಾಡಿಕೊಂಡು ನಾವು ಅಲ್ಲಿ ಸುತ್ತಮುತ್ತ ಇರುವಂತಹ ಒಂದು ಏನು ದೇವಸ್ಥಾನಗಳಿದ್ವು ಅಲ್ಲೇ ಅಕ್ಕಪಕ್ಕದಲ್ಲಿ ಅದನ್ನು ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ನಾವು ಬಂದಿದ್ದು ನಂಜನಗೂಡಿಗೆ. ಸೊ ನೀವೆಲ್ಲರೂ ಕೇಳಿರ್ತೀರ, ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನ ಅಂತ. ತುಂಬ ಹಳೆಯ ಕಾಲದ್ದು, ಆ್ಯಕ್ಚುಲಿ ಗಂಗಾ ಡೈನೆಸ್ಟಿಯಲ್ಲಿ ಇರುವಂಥದ್ದು ಅಂತ ಹೇಳ್ತಾರೆ, ಆವಾಗಿನ ಕಾಲದ್ದು. ಸೊ ಅಲ್ಲಿಗೆ ಹೋದ್ವಿ. ಹೆಂಗೆ ಅಂತಂದರೆ ಪೂರ್ತಿ ಒಂಥರ ಕಲ್ಲಿಂದು ಪ್ರಾಚೀನವಾದಂತಹ ದೇವಸ್ಥಾನ. ನಂಗನ್ಸೋ ಮಟ್ಟಿಗೆ ಕರ್ನಾಟಕದಲ್ಲಿ ಒಂದು ದೊಡ್ಡ ಶಿವನ ದೇವಸ್ಥಾನ ಅಂದರೆ ಇದೆ ಅನಿಸುತ್ತೆ. ನೀವು ನೋಡ್ತಿರ್ಬೋದು ಅಲ್ಲಿ ಈಗ ಪಿಕ್ಕು, ಅದು ಗಿರಿಜಾ ಕಲ್ಯಾಣಂದು ಒಂದು ಕೆತ್ತನೆ ಮಾಡಿರೋದು, ತುಂಬ ಚೆನ್ನಾಗಿತ್ತು. ಸೊ ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿ ನಾವು ದರ್ಶನ ಮಾಡಿಕೊಂಡು ಎಲ್ಲರೂ ಫೋಟೋ ತೆಗೆಸ್ಕೊಂಡು, ಸೊ ಹಿಸ್ಟ್ರಿ ನಾನು ಜಾಸ್ತಿ ಹೇಳೋಕ್ಕಾಗಲ್ಲ, ಯಾಕಂದರೆ ಕರ್ನಾಟಕದಲ್ಲಿ ಇರೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ಒಟ್ಟೊಂದು ಪಿಕ್ಚರ್ ಹಾಕಿದ್ದೀನಿ, ಅಲ್ಲಿ ನೀವು ಪಾಸ್ ಮಾಡಿಬಿಟ್ಟು ಆ ಡೀಟೇಲ್ಸನ್ನು ನೋಡಿ. ಸೊ ನೆಕ್ಸ್ಟು ನಂಜುಂಡೇಶ್ವರ ದೇವಸ್ಥಾನ ಆದಮೇಲೆ ನಾವು ಬಂದಿದ್ದು ಮೈಸೂರು ಪ್ಯಾಲೇಸ್ಗೆ. ಸೊ ಮೈಸೂರು ಪ್ಯಾಲೇಸ್ ಬಗ್ಗೆ ಹೇಳೋದ ಅವಶ್ಯಕತೆನೇ ಇಲ್ಲ. ಕರ್ನಾಟಕದಲ್ಲಿ ಇದ್ಕೊಂಡು ಆಲ್ಮೋಸ್ಟ್ ಎಲ್ಲರೂ ಮೈಸೂರು ಪ್ಯಾಲೇಸನ್ನು ನೋಡಿರ್ತೀರ. ಸೊ ನಾವು ಮುಂಚೆನೂ ತುಂಬ ಸಲ ನೋಡಿದ್ವಿ. ಬಟ್ ಈಗಿನ ಜನ್ರೇಷನ್ ಅಂದರೆ ಮಕ್ಕಳಿದ್ರಲ್ಲ, ಸೊ ಮಕ್ಕಳಿಗೆ ಅಂದರೆ ನನ್ನ ತಮ್ಮಂದ್ರಿಗಾಗಿರ್ಬೋದು, ನನ್ನ ಮಕ್ಕಳಿಗೆ, ಅವ್ರಿಗೆಲ್ಲ ಆ ಪ್ಲೇಸ್ ಬಗ್ಗೆ ಗೊತ್ತಿರಬೇಕು ಅಂತ ಅಂದ್ಕೊಂಡು ಸೊ ಮೈಸೂರು ಪ್ಯಾಲೇಸ್ ಅನ್ನ ತೋರಿಸ್ತಾ ಇದ್ವಿ. ಸೊ ನೋಡ್ರಿ ಅಲ್ಲಿ ಹೆಂಗಿದಾವೆ ಅಂತಂದರೆ, ಎಷ್ಟು ಆಲ್ರೆಡಿ 1910 ಕಟ್ಸಿರೋದಂತೆ. ದರ್ಬಾರ್ ಹಾಲ್ಸ್ ಆಗಿರ್ಬೋದು, ಅಲ್ಲಿ ರಾಜರು ಯೂಸ್ ಮಾಡ್ತಿರುವಂಥ ಒಂದು ಏನು ವಸ್ತುಗಳಾಗಿರ್ಬೋದು, ಅಲ್ಲಿ ನೋಡ್ತಾ ಇದ್ರೆ ಸ್ಟಿಲ್ ವಿ ಫೀಲ್ ಲೈಕ್ ಒಂಥರ ಏನೋ ಅದು ಒಂದು ಚಾರ್ಮ್ ಇದೆ ಈಗಲೂ ಮೈಸೂರು ಪ್ಯಾಲೇಸಿಗೆ. ಎಷ್ಟೇ ಹಳೇದಾದರೂ ಕೂಡ ಲೈಕ್ ಇಟ್ ಈಸ್ ಟೆಲ್ಲಿಂಗ್ ಇಟ್ಸ್ ಗ್ಲೋರಿ. ತುಂಬ ಚೆನ್ನಾಗಿ ಅದು ಮನಸ್ಸಿಗೆ ಹಿತ ಕೊಡುತ್ತೆ. ಅಂದರೆ ನಾವು ಈ ಥರದ್ದು ಒಂದು ಪ್ರೌಡ್ ಫೀಲ್ ಆಗುತ್ತೆ, ಈ ಥರದ್ದು ಒಂದು ಸ್ಟೇಟಲ್ಲಿ ನಾವು ಇದ್ದೀವಿ ಅಂತ ಅನ್ನೋದು. ಸೊ ನೋಡ್ತಿರ್ಬೋದು, ಆ್ಯಕ್ಚುಲಿ ನಂಗೆ ಜಾಸ್ತಿ ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ತುಂಬ ಕ್ರೌಡ್ ಇತ್ತು. ಬಟ್ ಅಲ್ಲೊಂದು ಇಲ್ಲೊಂದು ಎಷ್ಟಾಗುತ್ತೋ ಅಷ್ಟು ಪಿಕ್ಸನ್ನು ತೊಗೊಂಡಿದ್ದೀನಿ. ಸೊ ಮೈಸೂರು ಪ್ಯಾಲೇಸ್ ಆದಮೇಲೆ ನಾವು ಏನು ಮಾಡಿದ್ವಿ ಅಂತಂದರೆ ಹೊರಗಡೆ ಬಂದುಬಿಟ್ಟು ತುಂಬ ಹೊಟ್ಟೆ ಹಸುವಾಗಿತ್ತು ಎಲ್ರಿಗೂ. ಸೊ ಹಾಗಾಗಿ ಏನು ಅಂತಂದರೆ ಹೊರಗಡೆ ಅಲ್ಲಿ ಇಲ್ಲಿ ತುಂಬ ಸ್ನ್ಯಾಕ್ಸ್ ಮಾರ್ತಾ ಇದ್ರಲ್ಲ, ಫ್ರೂಟ್ಸ್ ಆಗಿರ್ಬೋದು ಅಥವಾ ಈ ಪಾನಿಪುರಿ ಅದೆಲ್ಲ. ಸೊ ನಮಗೆ ಪಾನಿಪುರಿ ತಿನ್ನೋ ಕ್ರೇಜು, ಅದನ್ನು ನೋಡಿ ನಾವು ವಾಪಸ್ ಲೈಫಲ್ಲಿ ಒಂದ್ಸಲನಾದ್ರೂ ತಿಂದ್ಬಿಡೋಣ ಅಂತ ಹೇಳಿ ಅವರು ಕೂಡ ನಮ್ಮ ಜೊತೆ ತಿಂದರು. ಸೊ ವಿ ಫೆಲ್ಟ್ ವೆರಿ ಹ್ಯಾಪಿ. ಸೊ ಖುಷಿ ಆಯ್ತು ಆ್ಯಕ್ಚುಲಿ. ಅಂದರೆ ಈಗ ಎಲ್ಲಾದರೂ ಹೊರಗಡೆ ಬಂದಾಗ ನಾವು ಅವ್ರ ಜೊತೆ ಇದ್ಕೊಂಡು ನಮ್ಮಂತೆ ಅವ್ರು ಇರ್ತಾರಲ್ಲ, ಸೊ ಇಟ್ ಫೀಲ್ಸ್ ಹ್ಯಾಪಿ. ನೆಕ್ಸ್ಟ್ ಲೆವೆಲ್ಲಿಗೆ ಹ್ಯಾಪಿ ಅದೇ ನಾನು ಆ್ಯಕ್ಚುಲಿ. ಸೊ ನಾವು ನೆಕ್ಸ್ಟು ಹೋಟೆಲ್ ಊಟ ಮಾಡಿಕೊಂಡು ಬಂದಿದ್ದು ಎಲ್ಲಿಗಪ್ಪ ಅಂತಂದರೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ. ಸೊ ಅಧಿಕ ಮಾಸ ಶುಕ್ರವಾರ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ಅಲ್ಲಿ ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ಫಸ್ಟ್ ನಾರ್ಮಲ್ ದರ್ಶನಕ್ಕೆ ನಿಂತಿದ್ವಿ, ಆದರೆ ಲೇಟ್ ಆಗೋಯ್ತು. ಅದಕ್ಕೋಸ್ಕರ ಮತ್ತೆ ಸ್ಪೆಷಲ್ ಎಂಟ್ರಿ ಟಿಕೆಟ್ ತೊಗೊಂಡು ನಿಯರ್ಲಿ 2 hours ಕ್ಯೂ ಅಲ್ಲಿ ನಿಂತು ತಾಯಿ ದರ್ಶನ ಆಶೀರ್ವಾದ ಪಡ್ಕೊಂಡು ಬಂದ್ವಿ. ಆಮೇಲೆ ಹೊರಗಡೆ ಬಂದು ಫೋಟೋ ಎಲ್ಲ ತೆಗೆಸ್ಕೊಂಡು 1 hour ಶಾಪಿಂಗ್ ಎಲ್ಲ ಮಾಡಿಕೊಂಡು ನಾವು ಮತ್ತೆ ವಾಪಸ್ಸು ಬಸ್ಸಲ್ಲಿ ಏನೋ ಮಹಾದೇವ ತಾತನವರ ಮಠಕ್ಕೆ ಬಂದ್ವಿ. ಆ್ಯಕ್ಚುಲಿ ನಮ್ಮ ಟ್ರಿಪ್ ಪ್ಲ್ಯಾನ್ ಆಗಿದ್ದು 3 days ಮಾತ್ರ. ಆದರೆ ಮಕ್ಕಳು ಬರೀ ದೇವಸ್ಥಾನ ಸುತ್ತೋದಾಯಿತು, GRS ಫ್ಯಾಂಟಸಿ ಪಾರ್ಕ್ಗೆ ಹೋಗಬೇಕು ಅಂತ ಹೇಳಿ ಹಠ ಮಾಡಿದ್ರಿಂದ ನಾವು ಟ್ರಿಪ್ಪನ್ನು ಎಕ್ಸ್ಟೆಂಡ್ ಮಾಡಿದ್ವಿ. ಸೊ ನಾನು ಕೂಡ ಕಾಲೇಜಲ್ಲಿ ಪ್ರಿನ್ಸಿಪಲ್ ಸರಿಗೆ ಕಾಲ್ ಮಾಡಿ ಬೈಸ್ಕೊಂಡು ಏನೇನೋ ಆಗಿ ಕೊನೆಗೆ ನಾವು ಸ್ಟೇ ಮಾಡಿಬಿಟ್ಟು ನೆಕ್ಸ್ಟು ನಾವು ಎಂತ ಅಂದರೆ ಇನ್ನೊಂದು ಡೇ ಎಕ್ಸ್ಟ್ರಾ ಮಾಡೋಣ ಅಂತ ಅಂದ್ಕೊಂಡು ಸ್ಟೇ ಮಾಡಿದ್ವಿ. ಸೊ ಇವತ್ತಿನ ದಿನ ನಾನು ಏನು ಕಲಿತೆ ಅಂತಂದರೆ, ಅರ್ಥಕೊಂಡಿದ್ದು ಒಂದೇ, ಏನು ನಾವು ಜೀವನದಲ್ಲಿ ಕೆಲಸ ಜವಾಬ್ದಾರಿ ಅಂತ ಹೇಳ್ತಾ ನಮ್ಮವ್ರ ಜೊತೆ ಸಮಯ ಕಳೆಯೋದನ್ನೇ ಮುಂದೂಡ್ತಾ ಇರ್ತೀವಿ. ಫೈನಲಿ ನೆನಪಾಗುತ್ತೆ
ದುಡ್ಡು ಬರಲ್ಲ, ಕೆಲಸ ಬರಲ್ಲ, ಬಟ್ ಆದರೆ ಕುಟುಂಬದ ಜೊತೆ ಕಳೆದ ಸಂತೋಷದ ಕ್ಷಣಗಳೇ ನಮಗೆ ಶಾಶ್ವತವಾಗಿ ಇರುವಂಥದ್ದು ಅಂತ. ಸೊ ಅದಕ್ಕಾಗಿ ಒಂದಿನ ಟ್ರಿಪ್ಪನ್ನು ಮತ್ತೆ ನಾವು ಎಕ್ಸ್ಟೆಂಡ್ ಮಾಡಿದ್ವಿ. ಯಾಕೆ ಅಂತಂದರೆ ಒಂದು ಬ್ಯೂಟಿಫುಲ್ ಮೆಮೊರೀಸನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳಿ. ನನಗಂತರೂ ಈ ನದಿಯಲ್ಲಿ ಪ್ರಕೃತಿ ಜೊತೆ ಕಳೆದ ಸಮಯ, ಕುಟುಂಬ ಜೊತೆ ಸಹ ಕಳೆದ ಕ್ಷಣಗಳು ಮತ್ತು ದೇವರ ಆಶೀರ್ವಾದ ಕೆಲವೊಮ್ಮೆ ಇಷ್ಟೇ ಸಾಕು ಅನಿಸುತ್ತೆ ಮನಸ್ಸಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ಆದಷ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ, ಸೊ ಶೇರ್ ದ ವಿಡಿಯೋ. ಬಾಯ್, ಟೇಕ್ ಕೇರ್.